ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 25 ಭಕ್ತಿ ಸೇವೆಯ ಮಹಿಮೆಗಳು. ಇದರಿಂದ ಇವತ್ತು ನಾವು 13ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 13. ಶ್ರೀ ಭಗವಾನ್ ಉವಾಚ ಯೋಗ ಆಧ್ಯಾತ್ಮಿಕ ಪುಂಸಾಂ ಮತೋ ನಿಶ್ರೇಯಸಾಯ ಮೇ ಅತ್ಯಂತೋ ಪರತಿರ್ಯತ್ರ ದುಃಖಸ್ಯ ಚ ಸುಖಸ್ಯ ಚ. ಅನುವಾದ. ದೇವೋತ್ತಮ ಪುರುಷನು ಉತ್ತರವಿತ್ತನು. ಜೀವಿಗಳ ಅಂತಿಮ ಲಾಭಕ್ಕಾಗಿ ಉದ್ದಿಷ್ಟವಾದ ಈ ಐಹಿಕ ಜಗತ್ತಿನ ಸುಖ ದುಃಖಗಳಿಂದ ವಿರಕ್ತಿಗೆ ಕಾರಣವಾಗುವ ಭಗವಂತ ಮತ್ತು ಪ್ರತ್ಯಗಾತ್ಮರಿಗೆ ಸಂಬಂಧಿಸಿದ ಯೋಗ ಪದ್ಧತಿಯು ಅತ್ಯುನ್ನತವಾದದ್ದಾಗಿದೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಮೈತ್ರೇಯರು ಹೇಳ್ತಾರೆ, ಅಲೌಕಿಕ ಸಾಕ್ಷಾತ್ಕಾರದ ಬಗ್ಗೆ ತನ್ನ ತಾಯಿ ಕೇಳಿದಂತಹ ನಿಷ್ಕಲ್ಮಶವಾದ ಬಯಕೆಯನ್ನ ಕೇಳಿ ಭಗವಂತ ಕಪಿಲರು ಅವಳ ಪ್ರಶ್ನೆಗೆ ಮನಸ್ಸಾ ಅಭಿನಂದಿಸ್ತಾರೆ. ಅಂದ್ರೆ ಅವರು ಕೇಳಿದಂಥ ಪ್ರಶ್ನೆಗಳನ್ನ ತುಂಬಾ ಇಷ್ಟಪಟ್ಟು ಅದಕ್ಕೆ ಉತ್ತರವನ್ನ ಕೊಡೋದಕ್ಕೋಸ್ಕರ ಅವರು ಇಷ್ಟಪಡ್ತಾರೆ. ಹೀಗೆ ಹಸನ್ಮುಖರಾಗಿ ಕಪಿಲರು ಆತ್ಮ ಸಾಕ್ಷಾತ್ಕಾರದಲ್ಲಿ ಶ್ರದ್ಧೆ ಇರುವಂತಹ ಅಲೌಕಿಕವಾದಿಗಳ ಮಾರ್ಗ ಏನು ಅನ್ನೋದನ್ನ ಈಗ ವಿವರಣೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ನೋಡಿ, ಈಗ ಭಗವಂತ ಕಪಿಲ ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ನನಗೂ ಈ ವಿಚಾರಗಳೆಲ್ಲ ಗೊತ್ತಿಲ್ಲ. ಸೊ ನಿಮ್ಮೆಲ್ಲರ ಜೊತೆ ನಾನು ಕೂಡ ಇದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಇದನ್ನೆಲ್ಲ ನಾವು ಅನುಸರಣೆ ಮಾಡ್ತಾ ಹೋದಾಗ ಎಷ್ಟಾಗುತ್ತೋ ನಮ್ಮ ಕೈಯಲ್ಲಿ, ಯಾಕಂದ್ರೆ ಎಲ್ಲವನ್ನೂ ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮಗಾದಷ್ಟು ನಾವು ಅದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರೆ ಒಂದಲ್ಲ ಒಂದು ಸ್ವಲ್ಪ ಮಟ್ಟಿಗಾದರೂ ನಾವು ಆಧ್ಯಾತ್ಮಿಕತೆಯಲ್ಲಿ ಮುಂದುವರಿಯೋದಕ್ಕೆ ಸಹಾಯ ಆಗುತ್ತೆ. ಮತ್ತೆ ನಾವು ಈ ಭಾಗವತವನ್ನ ಕೇಳ್ತಾ ಇರೋದಕ್ಕೂ ಒಂದು ಸಾರ್ಥಕತೆ ಸಿಗುತ್ತೆ. ಯಾಕಂದ್ರೆ ಇದು ಬರೀ ಕೇಳೋದಕ್ಕಲ್ಲ, ಇದರಲ್ಲಿ ಏನಿದೆಯೋ ಅದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಈಗ ದೇವಹೂತಿ ಹೇಗಿದ್ದಾಳೆ, ಅವಳು ಯೋಚನೆ ಮಾಡೋ ರೀತಿ ನೋಡಿ, ಅವಳು ಕಷ್ಟಪಟ್ಟಿರುವಂಥ ರೀತಿ ಅದೆಲ್ಲ ನಾವು ನೋಡಬೇಕು. ಅವಳು ರಾಜಕುಮಾರಿ ಆಗಿದ್ದಂಥವಳು, ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದಂಥವಳು. ಆದರೂ ಕೂಡ ಋಷಿಗಳ ಜೊತೆ ಬಂದು ಕಷ್ಟಗಳನ್ನೆಲ್ಲ ಸಹಿಸ್ಕೊಳ್ಳು, ದುಃಖವನ್ನ ಸಹಿಸ್ಕೊಳ್ತಾಳೆ, ಶರೀರಕ್ಕೆ ಎಷ್ಟು ಹಿಂಸೆ ಕೊಟ್ಕೊಳ್ತಾಳೆ. ಅದೆಲ್ಲ ಮಾಡಿದ್ದಕ್ಕೋಸ್ಕರ ಈಗ ಆ ಭಗವಂತನಿಂದಾನೇ ಅವಳು ಅದನ್ನೆಲ್ಲ ಕೇಳುವಂತ ಒಂದು ಚಾನ್ಸ್ ಅವಳಿಗೆ ಸಿಕ್ಕಿದೆ ಅಲ್ವಾ. ಸೊ ಆಧ್ಯಾತ್ಮಿಕತೆ ಅನ್ನೋದು ಸುಮ್ಮನೆ ಹಂಗೆ ಸಿಕ್ಬಿಡೋದಿಲ್ಲ. ಅದಕ್ಕೆ ನಾವು ತುಂಬಾನೇ ಸಾಧನೆ ಮಾಡಬೇಕಾಗುತ್ತೆ. ನಮ್ಮನ್ನ ನಾವು ತುಂಬಾ ಅದರಲ್ಲಿ ತೊಡಗಿಸ್ಕೊಳ್ಬೇಕು. ಆಗ ಮಾತ್ರನೇ ನಮಗದು ಸಿಗೋದು ಅನ್ನೋದು ಅಷ್ಟು ಮಾತ್ರ ನನಗೆ ಗೊತ್ತಿದೆ. ಆಯ್ತಾ? ಈಗ ಭಗವಂತ ಏನ್ ಹೇಳ್ತಾನೆ ಉತ್ತರ ಅಂತ ತಿಳ್ಕೊಳ್ಳೋಣ. ಜೀವಿಗಳ ಅಂತಿಮ ಲಾಭಕ್ಕೋಸ್ಕರನೇ ಇರುವಂತ, ಅಂದ್ರೆ ಈ ಐಹಿಕ ಜಗತ್ತಿನ ಸುಖ ದುಃಖಗಳಿಂದ ವಿರಕ್ತಿಗೆ ಕಾರಣವಾಗುವಂತಹ ಭಗವಂತ ಮತ್ತೆ ಪ್ರತ್ಯಗಾತ್ಮರಿಗೆ ಸಂಬಂಧಿಸಿದ ಯೋಗ ಪದ್ಧತಿ ಇದೆಯಲ್ಲ, ಅಂದ್ರೆ ಏನು, ನಮಗೆ ವಿರಕ್ತಿ ಬರಬೇಕು, ವೈರಾಗ್ಯ ಬರಬೇಕು, ಈ ಸುಖ ದುಃಖ ಎಲ್ಲವೂ ಕೂಡ ನಮ್ಮಿಂದ ದೂರ ಆಗಬೇಕು ಅನ್ನೋ ಒಂದು ಯಾರಿಗೆ ಮನಸ್ಥಿತಿ ಇರುತ್ತೋ ಅಂಥವರಿಗೆ ಯೋಗ ಪದ್ಧತಿ ಅನ್ನೋದು ಅತ್ಯುನ್ನತವಾಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಮೊದಲು ಹೇಳ್ತಾ ಇದ್ದಾರೆ. ಸೊ ಈಗ ಭಾವಾರ್ಥದಲ್ಲಿ ಗುರುಗಳು ಏನು ಹೇಳಿದ್ದಾರೆ ಇದಕ್ಕೆ ಅಂತ ತಿಳ್ಕೊಳ್ಳೋಣ. ಯಾಕಂದ್ರೆ ಈಗ ನೋಡಿ, ಐಹಿಕ ಜಗತ್ತಿನ ಸುಖ ದುಃಖಗಳಿಂದ ವಿರಕ್ತಿಗೆ ಕಾರಣವಾಗುವ ಭಗವಂತ ಮತ್ತೆ ಪ್ರತ್ಯಗಾತ್ಮರಿಗೆ ಸಂಬಂಧಿಸಿದಂತ ಯೋಗ ಪದ್ಧತಿ ಅತ್ಯುನ್ನತವಾದದ್ದು ಅಂದ್ರೆ ನಮ್ಗೆ ಏನ್ ಅರ್ಥ ಆಗುತ್ತೆ? ಹಾಗಲ್ಲ. ಅದಕ್ಕೆ ಗುರುಗಳು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಆಗ ನಮ್ಗೊಂಚೂರಾದ್ರೂ ಅರ್ಥ ಆಗುತ್ತೆ. ಏನ್ ಹೇಳಿದ್ದಾರೆ ನೋಡೋಣ. ಈ ಐಹಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬನೂ ಯಾವುದಾದ್ರೂ ಒಂದು ಐಹಿಕ ಸುಖವನ್ನು ಪಡೆಯಲು ಪ್ರಯತ್ನಿಸುತ್ತಿರುತ್ತಾನೆ. ಆದರೆ ನಾವು ಯಾವುದಾದರೊಂದು ಐಹಿಕ ಸುಖವನ್ನು ಪಡೆಯುತ್ತಿದ್ದಂತೆಯೇ ಅಲ್ಲಿ ಐಹಿಕ ದುಃಖವೂ ಒದಗಿ ಬರುತ್ತದೆ. ಈ ಐಹಿಕ ಜಗತ್ತಿನಲ್ಲಿ ಯಾರೂ ನಿರ್ಮಲಾನಂದವನ್ನು ಹೊಂದಲಾರರು. ನೋಡಿ, ಇಲ್ಲಿ ತುಂಬಾ ಇಂಪಾರ್ಟೆಂಟ್. ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಈ ಜಗತ್ತಲ್ಲಿ, ಈ ಐಹಿಕ ಜಗತ್ತಿದೆಯಲ್ಲ, ಇಲ್ಲಿ ನೀವು ಯಾರನ್ನಾದ್ರೂ ನೋಡಿ, ಪ್ರತಿಯೊಬ್ಬ ಮನುಷ್ಯನು ಕೂಡ ಏನಾದ್ರೂ ಒಂದು ಐಹಿಕ ಸುಖ ಬೇಕು ನನಗೆ, ಅದಕ್ಕೋಸ್ಕರ ಅವನು ಏನಾದ್ರೂ ಒಂದು ಪ್ರಯತ್ನ ಮಾಡ್ತಾ ಇರ್ತಾನೆ. ಈಗ ಒಂದು ಮಗುನೇ ಆಗಿರ್ಬೋದು, ಅದು ಏನೋ ಒಂದು ಇಷ್ಟಪಟ್ಟು ಅದು ಬೇಕು ಅನ್ನೋದಕ್ಕೋಸ್ಕರ ಹಠ ಮಾಡ್ತಾ ಇರುತ್ತೆ. ಈಗ ಹೆಂಡತಿ ಏನ್ ಮಾಡ್ತಾಳೆ, ತನ್ನ ಮಕ್ಕಳು ಚೆನ್ನಾಗಿರ್ಬೇಕು, ಅವರೆಲ್ಲ ಸುಖವಾಗಿರ್ಬೇಕು ಅಂತ ತನ್ನ ಒಂದು ಆಸೆಯನ್ನ ಈಡೇರಿಸ್ಕೊಳ್ತಾ ಇರ್ತಾಳೆ. ಇನ್ನ ಬೇರೆ ರೀತಿಯಲ್ಲೇ ಮಾಡ್ತಾ ಇರ್ತಾಳೆ. ತನ್ನ ಆನಂದಕ್ಕೋಸ್ಕರ ಮನೆಯನ್ನೆಲ್ಲ
ಚೆನ್ನಾಗಿ ಇಟ್ಕೊಳ್ಳೋದು ಅಥವಾ ಇನ್ನೇನೋ ಮನೆಯನ್ನೆಲ್ಲ ನೋಡ್ಕೊಳ್ಳೋದು ಅದೆಲ್ಲ ಮಾಡ್ತಿರ್ತಾಳೆ. ತಂದೆ ಆಗಿರೋನೇನು ಮಾಡ್ತಾನೆ, ತನ್ನ ಮಕ್ಕಳೆಲ್ಲ ಚೆನ್ನಾಗಿ ಓದಬೇಕು, ಅವರು ಚೆನ್ನಾಗಿ ಹೆಸರು ಮಾಡಿದ್ರೆ ನನಗೆ ಅದು ಸಂತೋಷ ಕೊಡುತ್ತೆ ಅಂತ ಈ ರೀತಿ ಏನೋ ಒಂದು ಸುಖಕ್ಕೋಸ್ಕರ ಅವರು ಎಲ್ಲರೂ ಏನಾದರೂ ಒಂದು ಕೆಲಸ ಮಾಡ್ತಿರ್ತಾರೆ. ಸುಖವನ್ನ ಬಯಸೇ ಮಾಡೋದು. ಆ ಸುಖದಲ್ಲಿ ಜೊತೆಗೆ ದುಃಖನೂ ಇರುತ್ತೆ. ಎಕ್ಸಾಂಪಲ್ಗೆ ಇವಾಗ ನನಗೆ ಏನೋ ಒಂದು ಸ್ವೀಟ್ ಅಂದರೆ ಇಷ್ಟ ಇರುತ್ತೆ. ಅದನ್ನ ತಿನ್ನಬೇಕು ಅನ್ನೋದಕ್ಕೋಸ್ಕರ ನಾನು ಕಷ್ಟಪಟ್ಟು ದುಡಿತೀನಿ. ತಿನ್ನಬೇಕು ಅನ್ನೋ ಆಸೆಗೋಸ್ಕರ ನಾನು ತೊಗೊಂಡು ಬರ್ತೀನಿ. ತಿನ್ನಬೇಕಾದ್ರೂ ನನಗೆ ಆಸೆ, ಅದು ಆ ಸುಖ ಕೊಡ್ತಾ ಇರುತ್ತೆ. ಆಯಿತಾ? ಎಷ್ಟೋ ಕಷ್ಟಪಟ್ಟು ಅದನ್ನು ತೊಗೊಂಬಂದಿರ್ತೀನಿ. ನನಗಿಷ್ಟ ಬೇರೆ ಅದು. ಸೊ ಒಂದಲ್ಲ ಎರಡಲ್ಲ ತಿಂತಾ ಇದ್ದಾಗ ನನಗೆ ಅದು ಸುಖ ಕೊಡ್ತಾ ಬರುತ್ತೆ. ಅದೇ ನಾವು 10 ತಿಂದಾಗ ಏನಾಗುತ್ತೆ, ಹೊಟ್ಟೆ ಕೆಡುತ್ತೆ ಮತ್ತು ಪ್ರಾಬ್ಲಮ್ ಆಗುತ್ತೆ. ಅದರಿಂದ ದುಃಖ ಬಂತಾ? ಹೀಗೆ ನೀವು ಒಂದಲ್ಲ ಒಂದು ಯೋಚನೆ ಮಾಡಿ ನೋಡಿ, ಎಲ್ಲಿ ಸುಖ ಇರುತ್ತೋ ಅಲ್ಲಿ ದುಃಖ ಅನ್ನೋದು ಬಂದೇ ಬರುತ್ತೆ. ಈ ಐಹಿಕ ಜಗತ್ತಲ್ಲಿ ಯಾರೂ ಕೂಡ ನಿರ್ಮಲವಾದ ಆನಂದವನ್ನ ಹೊಂದೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಯಾವುದೇ ಬಗೆಯ ಆನಂದವನ್ನ ಪಡೆದ್ರೂ ಕೂಡ ಅದರಲ್ಲಿ ದುಃಖ ಕಲುಷಿತವಾಗಿರುತ್ತೆ. ನಿರ್ಮಲ ಆನಂದ ಸಿಗೋದು ಅಲೌಕಿಕದಲ್ಲಿ ಮಾತ್ರ, ಭಗವಂತನಿಗೆ ಸಂಬಂಧಪಟ್ಟಿರುತ್ತಲ್ಲ ಅದರಲ್ಲಿ ಮಾತ್ರ. ಈಗ ನಾವು ಹಿಂದೆನೇ ತಿಳ್ಕೊಂಡ್ವಿ, ಐಹಿಕ ಜಗತ್ತಲ್ಲಿ ಬಂದು ಯಾರನ್ನಾದ್ರೂ ನಮ್ಮ ಮನೇಲಿರೋರ್ನೇ ಬಂದು ಕೇಳಿ, ಇದನ್ನ ಒಳ್ಳೆ ಆನಂದ ಸಿಗುತ್ತೆ ಇದರಲ್ಲಿ, ಏನೋ ಒಂದು ವಿಷಯವನ್ನ ತಿಳ್ಕೊಂಡಾಗ ನಮಗೆ ತುಂಬ ಸಂತೋಷ ಆಗುತ್ತೆ ಕೇಳಿ ಅಂತಂದರೆ ಅವ್ರಿಗೆ ಆಸಕ್ತಿ ಇರೋದಿಲ್ವಲ್ಲ. ಅದಕ್ಕೋಸ್ಕರ ಬೇಡಪ್ಪ ನಮ್ಗೆ ಅದರಲ್ಲಿಲ್ಲ, ನನಗೆ ಸೀರಿಯಲ್ ನೋಡೋದು ತುಂಬ ಇಷ್ಟ ಅಥವಾ ಟಿ ವಿನಲ್ಲಿ ಇನ್ನೇನೋ ನೋಡೋದು ಇಷ್ಟ, ಫಿಲಮ್ ನೋಡೋದು ಇಷ್ಟ, ಆ ರೀತಿ ಅವರು ಟೈಮ್ ಸ್ಪೆಂಡ್ ಮಾಡ್ತಾರೆ ಹೊರತು ಅವರು ಆಧ್ಯಾತ್ಮಿಕ ವಿಚಾರಗಳನ್ನು ಕೇಳೋದಕ್ಕೆ ಇಷ್ಟಪಡೋದಿಲ್ಲ. ಯಾಕೆ? ಅವ್ರಿಗಿನ್ನೂ ಅದರ ರುಚಿ ಗೊತ್ತಿಲ್ಲ, ಅದರ ಬಗ್ಗೆ ಗೊತ್ತಿಲ್ಲ ಅದಕ್ಕೆ. ಆದರೆ ಅದರಲ್ಲಿ ಏನಾದರೂ ನಮಗೆ ಸುಖ ಅನ್ನೋದು ಸಿಗ್ತಾ ಇದೆ ಅಂದರೆ ಅದ್ರ ಜೊತೆ ದುಃಖನೂ ಇರುತ್ತೆ ಅನ್ನೋದು ಗೊತ್ತಾಗತ್ತೆ ನಮಗೆ. ನಾವು ಅದನ್ನು ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ. ಯಾವುದಾದ್ರೂ ಆಗಿರ್ಬೋದು, ಸುಖ ಬಂತು ಅಂದರೆ ಹಿಂದೆ ದುಃಖ ಅನ್ನೋದು ಇದ್ದೇ ಇರುತ್ತೆ. ಆದರೆ ಆಧ್ಯಾತ್ಮಿಕ ವಿಷಯದಲ್ಲಿ ಹಾಗಲ್ಲ, ಅದು ನಿರ್ಮಲ ಆನಂದವನ್ನು ಕೊಡುತ್ತೆ ಅದು. ಈಗ ಉದಾಹರಣೆನೂ ಕೊಟ್ಟಿದ್ದಾರೆ ಇಲ್ಲಿ ಗುರುಗಳು, ಏನು ಅಂತ ತಿಳ್ಕೊಳ್ಳೋಣ. ನಾವು ಹಾಲನ್ನು ಕುಡಿಯ ಬಯಸಿದರೆ ಹಸುವನ್ನು ಸಾಕಿ ಅದು ಹಾಲು ಕೊಡಲು ಸಮರ್ಥವಾಗಿರುವಂತೆ ನೋಡಿಕೊಳ್ಳುವ ತೊಂದರೆಯನ್ನು ತೆಗೆದುಕೊಳ್ಳಲೇಬೇಕಾಗುತ್ತದೆ. ಹಾಲು ಕುಡಿಯಲಿಕ್ಕೆ ತುಂಬಾ ಚೆನ್ನಾಗಿರುತ್ತದೆ, ಅದು ಆನಂದವನ್ನು ಉಂಟು ಮಾಡುತ್ತದೆ. ಆದರೆ ಹಾಲು ಕುಡಿಯುವುದಕ್ಕೋಸ್ಕರ ಅಷ್ಟೊಂದು ತೊಂದರೆ ತೆಗೆದುಕೊಳ್ಳಲೇಬೇಕಾಗುತ್ತದೆ. ಇಲ್ಲಿ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ, ಈಗ ನಾವು ಹಾಲು ಕುಡಿಬೇಕು, ಒಳ್ಳೆ ಹಾಲು ಕುಡಿಬೇಕು ಅಂತ ಅಂದ್ಕೊಂಡಿರ್ತೀವಿ. ನಾವೇನು ಮಾಡ್ತೀವಿ, ಅದನ್ನು ಕುಡಿಯೋಕ್ಕೋಸ್ಕರ ಒಂದು ಹಸುನ ಸಾಕಬೇಕಾಗುತ್ತೆ. ಹಸು ಹಾಲು ಕೊಡೋದಕ್ಕೆ ಅದು ಸರಿಯಾಗಿ ನೋಡಿಕೊಂಡಾಗ ಮಾತ್ರ ಅದಕ್ಕೆ ಏನೇನು ಕೊಡಬೇಕು, ಊಟ ಉಪಚಾರ ಇದನ್ನೆಲ್ಲ ಸರಿಯಾಗಿ ನೋಡಿಕೊಂಡಾಗ ಅದು ನಮಗೆ ಸರಿಯಾದ ರೀತಿಯಲ್ಲಿ ಒಳ್ಳೆ ಹಾಲನ್ನು ಕೊಡುತ್ತಲ್ವಾ. ಅಂದರೆ ಹಾಲು ತುಂಬ ರುಚಿಯಾಗಿರುತ್ತೆ, ಅದು ನಮಗೆ ಸಂತೋಷವನ್ನು ಕೊಡುತ್ತೆ. ಆದರೆ ಅದು ಬೇಕು ಅಂದರೆ ಇಷ್ಟೆಲ್ಲ ನಾನು ಕೆಲಸ ಮಾಡಬೇಕಾಗುತ್ತೆ. ಅಂದರೆ ಏನು, ಹಾಲು ಕುಡಿಯೋದಕ್ಕೋಸ್ಕರ ನಾನು ಅಷ್ಟು ತೊಂದರೆ ತಗೊಳ್ಳೇಬೇಕಾಗುತ್ತೆ ಅಂತ. ಅಂದರೆ ಇಲ್ಲಿ ಎಕ್ಸಾಂಪಲ್ ಹೇಳಿದ್ದಾರೆ, ನಾವೇನಾದರೂ ಒಂದು ಬಯಸಿದಾಗ ಅದು ನಮಗೆ ಸುಖ ಕೊಡುತ್ತೆ ಅಂದರೆ ಅದರ ಜೊತೆ ದುಃಖನೂ ಇರುತ್ತೆ. ಈಗ ಮದುವೆ ಮಾಡ್ಕೊಳ್ತಾರೆ, ಅದರಿಂದ ಏನೋ ಒಂದು ಸುಖ ಸಿಗುತ್ತೆ ಅಂತ ಮಾಡ್ಕೊಳ್ತಾರೆ. ಆದರೆ ಅದರಿಂದ ಎಷ್ಟೆಲ್ಲ ನಾವು ತೊಂದರೆಗಳನ್ನು ಅನುಭವಿಸ್ಬೇಕು. ಮನೆ ಮಾಡಬೇಕು, ಸಾಮಾನುಗಳು ತಗೋಬೇಕು, ಅದಕ್ಕೋಸ್ಕರ ಸಂಪಾದನೆ ಮಾಡಬೇಕು, ಅಡುಗೆ ಮಾಡಬೇಕು, ಮಕ್ಕಳಾಗ್ತಾರೆ, ಆ ಮಕ್ಕಳನ್ನು ಸಾಕಬೇಕು, ಓದಿಸ್ಬೇಕು. ಈ ರೀತಿ ಒಂದು ಸುಖಕ್ಕೋಸ್ಕರ ಅದರ ಹಿಂದೆ ಎಷ್ಟೋ ದುಃಖಗಳನ್ನು ನಾವು ಅನುಭವಿಸ್ಬೇಕಾಗುತ್ತೆ. ಅಷ್ಟು ತೊಂದರೆ ನಾವು ತಗೊಳ್ಳೇಬೇಕಾಗುತ್ತೆ ಅಂತ ಅರ್ಥ. ಇಲ್ಲಿ ಭಗವಂತನು ಹೇಳಿದಂತೆ ಯೋಗ ಪದ್ಧತಿಯ ಉದ್ದೇಶವು ಎಲ್ಲ ಐಹಿಕ ಸುಖ ಮತ್ತು ಐಹಿಕ ದುಃಖಗಳನ್ನು ಕೊನೆಗೊಳಿಸುವುದೇ ಆಗಿದೆ. ಭಗವದ್ಗೀತೆಯಲ್ಲಿ ಕೃಷ್ಣನು ಬೋಧಿಸಿದಂತೆ ಅತ್ಯುತ್ತಮ ಯೋಗವು ಭಕ್ತಿ ಯೋಗವಾಗಿದೆ. ಸಹನಶೀಲನಾಗಲು ಪ್ರಯತ್ನಿಸಬೇಕು ಹಾಗೂ ಐಹಿಕ ಸುಖ ದುಃಖಗಳಿಂದ ವಿಚಲಿತನಾಗಬಾರದು ಎಂದು ಗೀತೆಯಲ್ಲಿ ಉಲ್ಲೇಖಿಸಲಾಗಿದೆ. ಇಲ್ಲಿ ಭಗವಂತ ಯೋಗ ಪದ್ಧತಿಯ ಉದ್ದೇಶ ಏನು ಅಂತ ಹೇಳ್ತಾ ಇದ್ದಾನೆ. ಏನು ಅಂತಂದರೆ, ಎಲ್ಲ ರೀತಿಯ ಐಹಿಕ ಸುಖ ಆಗಿರ್ಬೋದು, ಐಹಿಕ ದುಃಖ ಆಗಿರ್ಬೋದು, ಎಲ್ಲವನ್ನೂ ಕೂಡ ಕೊನೆಗೊಳಿಸೋದು, ಅದು ಬ್ಯಾಲೆನ್ಸೇ ಇರಬಾರ್ದು, ಆ ರೀತಿ ಮಾಡೋದೇ ಈ ಯೋಗ ಪದ್ಧತಿಯ ಉದ್ದೇಶ. ಭಗವದ್ಗೀತೆಯಲ್ಲಿ ಕೃಷ್ಣ ಕೂಡ ಹೇಳಿದ್ದಾನೆ, ಅತ್ಯುತ್ತಮವಾದಂತಹ ಯೋಗ ಯಾವುದಪ್ಪ ಅಂತಂದರೆ ಭಕ್ತಿ ಯೋಗ ಅಂತಂದ್ಬಿಟ್ಟು. ಅದರಲ್ಲಿ ಸಹನಶೀಲನಾಗಲು ಪ್ರಯತ್ನ ಮಾಡಬೇಕು. ಅಂದರೆ ಏನು, ತುಂಬ ಸಹನೆ ಇರಬೇಕು ನಮಗೆ.
ಯಾವುದೇ ಐಹಿಕ ಸುಖ ದುಃಖ ಬಂದರೂ ಕೂಡ ನಾವು ವಿಚಲಿತವಾಗಬಾರ್ದು. ಅಂದರೆ ನಾವು ದುಃಖ ಬಂದಾಗ ಕುಗ್ಗೋಗೋದು, ಸುಖ ಬಂದಾಗ ಹಿಗ್ಗೋಗೋದು, ಈ ರೀತಿ ಆಗಬಾರ್ದು. ಒಂದೇ ಸಮಾನವಾಗಿ ತಟಸ್ಥನಾಗಿರೋದು ಅಂತ ಹೇಳ್ತಾರೆ. ವಿಚಲಿತನಾಗದೆ ಅವನು ತಟಸ್ಥ ಸ್ಥಿತಿಯಲ್ಲಿರಬೇಕು, ಆ ರೀತಿ ಇರಬೇಕು ಅಂತ ಗೀತೆಯಲ್ಲೂ ಕೂಡ ಭಗವಂತ ಹೇಳಿದ್ದಾನೆ. ನಿಜ, ತಾನು ಐಹಿಕ ಸುಖದಿಂದ ವಿಚಲಿತನಾಗಿಲ್ಲವೆಂದು ಹೇಳಬಹುದು. ಆದರೆ ಹುಸಿ ಐಹಿಕ ಸುಖವನ್ನು ಅನುಭೋಗಿಸುತ್ತಿದ್ದಂತೆಯೇ ಐಹಿಕ ದುಃಖವು ಅನುಸರಿಸಿ ಬರುವುದೆಂದು ಆತ ತಿಳಿದಿರುವುದಿಲ್ಲ. ಅದು ಐಹಿಕ ಜಗತ್ತಿನ ನಿಯಮವಾಗಿದೆ. ನೋಡಿ, ಈಗ ಕೆಲವರು ಏನು ಹೇಳ್ತಾರೆ ಅಂತಂದರೆ, ಅಯ್ಯೋ ಇಲ್ಲಪ್ಪ, ನನಗೆ ಐಹಿಕ ಸುಖ ಬಂದರೆ ನಾನೇನು ವಿಚಲಿತನಾಗೋದಿಲ್ಲ, ನಾನು ಹೇಗೆ ಹಂಗೆ ಸಮಾನ ಸ್ಥಿತಿಯಲ್ಲೇ ಇರ್ತೀನಿ, ನಾನೇನು ಹಿಗ್ಗೋದಿಲ್ಲ ಅಂತ ಹೇಳ್ತಾರೆ. ಆದರೆ ಅದು ಹಾಗಲ್ಲ. ಅವರಿಗೆ ಐಹಿಕ ಸುಖ ಬರುತ್ತಲ್ಲ, ಅದನ್ನು ಭೋಗಿಸ್ತಾ ಇದ್ದಂಗೆ ಐಹಿಕ ದುಃಖ ಅನ್ನೋದು ಕೂಡ ಅದ್ರ ಹಿಂದೆನೇ ಬರುತ್ತೆ ಅನ್ನೋದು ಗೊತ್ತಿರೋದಿಲ್ಲ ಅವ್ರಿಗೆ. ಸುಖ ಬರೋದು ಅಷ್ಟೇ ಅಲ್ಲ, ಅದ್ರ ಹಿಂದೆ ದುಃಖ ಅನ್ನೋದು ಬಂದೇ ಬರುತ್ತೆ. ಯಾಕಂದರೆ ಈ ಐಹಿಕ ಜಗತ್ತಿನ ನಿಯಮನೇ ಹಾಗೆ. ನೀನು ಬೇಕು ಅಂದರೂ ಬರುತ್ತೆ, ಬೇಡ ಅಂದರೂ ಬರುತ್ತೆ. ಇನ್ನು ದುಃಖ ಬಂದರೂ ಅದು ಏನು ಶಾಶ್ವತವಾಗಿರೋದಿಲ್ಲ. ದುಃಖ ಆದಮೇಲೆ ಮತ್ತೆ ಸುಖ ಬರುತ್ತೆ, ಸುಖ ಆದಮೇಲೆ ಮತ್ತೆ ದುಃಖ ಬರುತ್ತೆ. ಇದು ದ್ವಂದ್ವದಿಂದ ಕೂಡಿರುವಂಥ ಒಂದು ಪ್ರಪಂಚ ಆಗಿರೋದ್ರಿಂದ ಇಲ್ಲಿ ನಿಯಮ ಅದೇ ರೀತಿ ಇರುವಂಥದ್ದು. ಯೋಗ ಪದ್ಧತಿಯು ಚೈತನ್ಯದ ವಿಜ್ಞಾನವಾಗಿದೆ ಎಂದು ಭಗವಾನ್ ಕಪಿಲನು ಹೇಳುತ್ತಾನೆ. ಆಧ್ಯಾತ್ಮಿಕ ನೆಲೆಯಲ್ಲಿ ಪರಿಪೂರ್ಣತೆಯನ್ನು ಪಡೆಯಲಿಕ್ಕಾಗಿ ಯೋಗವನ್ನು ಅಭ್ಯಸಿಸಲಾಗುವುದು. ಅಲ್ಲಿ ಐಹಿಕ ಸುಖ ದುಃಖಗಳ ಪ್ರಶ್ನೆಯೇ ಇಲ್ಲ, ಅದು ಅಲೌಕಿಕವಾದದ್ದು. ಇದು ಹೇಗೆ ಅಲೌಕಿಕವಾದುದೆಂದು ಭಗವಾನ್ ಕಪಿಲನು ಕೊನೆಯಲ್ಲಿ ವಿವರಿಸುವನು. ಇಲ್ಲಿ ಪ್ರಾಥಮಿಕ ಪೀಠಿಕೆಯನ್ನು ಕೊಡಲಾಗಿದೆ ಅಷ್ಟೇ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಯೋಗ ಪದ್ಧತಿ ಅನ್ನೋದು ಚೈತನ್ಯದ ವಿಜ್ಞಾನ ಅಂತಂದರೆ ಈ ದೇಹದ ಬಗ್ಗೆ ಅಲ್ಲ ಇರೋದು, ಅದರ ಒಳಗಡೆ ಒಂದು ಜೀವ, ಚೈತನ್ಯ, ಆತ್ಮ ಅಂತ ಏನು ಹೇಳ್ತೀವೋ ಅದರ ಬಗ್ಗೆ ಹೇಳುವಂಥದ್ದು ಯೋಗ ಪದ್ಧತಿ ಅನ್ನೋದು. ಇಲ್ಲಿ ಭಗವಂತ ಕಪಿಲ ಅದರ ಬಗ್ಗೆನೇ ಹೇಳೋದಕ್ಕೆ ಹೊರಟಿದ್ದಾನೆ. ಆಧ್ಯಾತ್ಮಿಕ ನೆಲೆಯಲ್ಲಿ ನಾವು ಏನಾದರೂ ಪರಿಪೂರ್ಣತೆಯನ್ನು ಪಡಿಬೇಕಪ್ಪ, ನಾನು ನನ್ನ ಗುರಿಯನ್ನು ತಲುಪಬೇಕು ಅಂತ ಯಾರು ಅಂದ್ಕೊಂಡಿರ್ತಾರೋ ಅವರು ಯೋಗವನ್ನು ಅಭ್ಯಾಸ ಮಾಡ್ತಾರೆ. ಅಲ್ಲಿ ಐಹಿಕ ಸುಖ ದುಃಖಗಳ ಪ್ರಶ್ನೆನೇ ಇರೋದಿಲ್ಲ. ಅಂದರೆ ಯಾರು ಆಧ್ಯಾತ್ಮಿಕ ಒಂದು ಸಾಧನೆಯಲ್ಲಿ ತೊಡಗಿರ್ತಾರೆ ನೋಡಿ, ಅವರಿಗೆ ಭಗವಂತನನ್ನು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ಅಲ್ಲಿ ಐಹಿಕವಾದ ಸುಖ ದುಃಖ ಇಂಥದ್ದು ಏನೂ ಇರೋದಿಲ್ಲ. ಅಲ್ಲಿರೋದೆಲ್ಲ ಅಲೌಕಿಕವಾಗಿಯೇ ಇರುತ್ತೆ. ಇದು ಹೇಗೆ ಅಲೌಕಿಕವಾಗಿರುತ್ತೆ ಅನ್ನೋದನ್ನ ಭಗವಂತ ಕಪಿಲ ಮುಂದೆ ಅದನ್ನು ವಿವರಣೆ ಮಾಡ್ತಾರೆ ಕೊನೆಯಲ್ಲಿ. ಈಗ ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಅಂದರೆ ಪೀಠಿಕೆಯನ್ನು ಹಾಕಿದ್ದಾರೆ, ಇದರ ಬಗ್ಗೆ ಡೀಟೇಲ್ ಆಗಿ ಕೊನೆಯಲ್ಲಿ ವಿವರಣೆ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ನೋಡಿದ್ರಾ, ಇಲ್ಲಿ ಈ ಒಂದು ಶ್ಲೋಕದಲ್ಲಿ ಬರುವಂಥ 2 ಲೈನ್ ಓದಿದಾಗ ನಮಗೇನೂ ಅರ್ಥ ಆಗಿರಲಿಲ್ಲ. ಆದರೆ ಯಾವಾಗ ನಾವು ಭಾವಾರ್ಥವನ್ನು ತಿಳ್ಕೊಳ್ತೀವೋ, ಗುರುಗಳು ಅದನ್ನು ಎಕ್ಸ್ಪ್ಲೇನ್ ಮಾಡಿರ್ತಾರಲ್ಲ, ಅದನ್ನು ಓದಿದಾಗ ನಮಗೊಂಚೂರಾದರೂ ಅರ್ಥ ಆಗುತ್ತೆ. ಸೊ ಅದಕ್ಕೋಸ್ಕರನೇ ವಿವರಣೆ ಮಾಡಿರ್ತಾರಲ್ಲ, ಆ ಅರ್ಥವನ್ನು ಓದೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆವಾಗ ನಮಗೆ ಸ್ವಲ್ಪ ನೀಟಾಗಿ ಅರ್ಥ ಆಗುತ್ತೆ. ಈಗ ನಮಗೇನು ಅರ್ಥ ಆಯಿತು, ಈ ಐಹಿಕ ಪ್ರಪಂಚದಲ್ಲಿ ಸುಖ ದುಃಖ ಎರಡೂ ಕೂಡ ಇರುತ್ತೆ, ಎರಡರಿಂದ ನಾವು ಹೊರಗಡೆ ಬರಬೇಕು ಅನ್ನೋದಕ್ಕೋಸ್ಕರ ಯೋಗ ಪದ್ಧತಿ ಇರೋದು ಅನ್ನೋದು ತಿಳ್ಕೊಂಡ್ವಿ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.